ಬಹಳ ವರ್ಷಗಳಿಂದ ಕೇಳ್ತಾ ಬಂದಿದ್ದೀವಿ, ಹಾಡ್ತಾ ಬಂದಿದ್ದೀವಿ. ಎಷ್ಟು ಅರ್ಥಪೂರ್ಣವಾದ ಹಾಡಂದರೆ ಕನ್ನಡ ಭಾಷೆಗೆ, ಸಂಸ್ಕೃತ ಬೆರೆತ ಕನ್ನಡ ಭಾಷೆಗೆ ಇರುವಂಥ ಒಂದು ಶಕ್ತಿ ಏನಂದರೆ ಅಗಜಾನನ ಪದ್ಮಾರ್ಕಂ ಅಂದರೆ ಏನು ಅಂತ ಎಲ್ಲ ಹಾಡ್ತೀವಿ, ಕೇಳಿಸ್ಕೊಳ್ತೀವಿ. ಅದು ಹೇಗೆ ವಿಘ್ನ ವಿನಾಶಕನನ್ನು ಸ್ತುತಿಸ್ತದೆ ಮತ್ತು ಅವನ ಒಂದು ಶಕ್ತಿಯನ್ನು ಹೇಳ್ತದೆ ಅಂದರೆ ಅದರ ಜೊತೆ ಈ ಸಮಾಜದಲ್ಲಿ ನಾವು ಹೆಣ್ಣಿಗೆ ಕೊಡುವಂಥ ಸ್ಥಾನಮಾನ ಕೂಡ ಅಡಗಿಕೊಂಡಿದೆ ಅಂತ. ಅಗಜಾನನ ಪದ್ಮಾರ್ಕಂ ಅಂತ ಹೇಳುವ ಒಂದು ಸಾಲಲ್ಲಿ ಗಣಪತಿ ಇದ್ದಾರೆ ಮತ್ತು ತಾಯಿಗೆ ಕೊಡುವಂಥ ಒಂದು ಗೌರವ ಕೂಡ ಅಡಗಿದೆ. ಉದಾಹರಣೆಗೆ ಗ ಅಂದರೆ ಗಮಿಸುವಂಥದ್ದು, ವಿಚ್ ಮೂವ್ಸ್. ಅಘ ಅಂದರೆ ಚಲನ ಇಲ್ಲದಂಥದ್ದು, ಅಂದರೆ ಪರ್ವತ. ಅಗ ಅಂದರೆ ಪರ್ವತ, ಗ ಅಂದರೆ ಚಲನೆ ಇರುವಂಥದ್ದು, ಆಘ ಅಂದರೆ ಚಲನೆ ಇಲ್ಲದಿರುವಂಥದ್ದು. ಅಗಜ ಅಂದರೆ ಪರ್ವತನ ಮಗಳು ಪಾರ್ವತಿ. ಅಗಜಾನನ ಅಂದರೆ ಪಾರ್ವತಿಯ ಮುಖ. ಅಗಜಾನನ ಪದ್ಮ ಅಂದರೆ ಪಾರ್ವತಿಯ ಮುಖ ಕಮಲ. ಅಗಜಾನನ ಪದ್ಮಾರ್ಕ ಅಂದರೆ ಪಾರ್ವತಿಯ ಮುಖ ಕಮಲವನ್ನು ಬೆಳಗುವ ಸೂರ್ಯ. ಯಾರಂದರೆ ಗಣೇಶ. ಅಂದರೆ ತಾಯಿಯ ಮುಖವನ್ನು ಬೆಳಗುವುದು ಯಾರು? ಮಕ್ಕಳ ನೋಡಿದ ತಕ್ಷಣ ಅವಳ ಮುಖ ಬೆಳಗ್ತದೆ, ಅವಳ ಮುಖ ಕಮಲ ಬೆಳಗ್ತದೆ. ಹಾಗಾಗಿ ಅಗಜಾನನ ಪದ್ಮಾರ್ಕ ಅಂದರೆ ತಾಯಿಯ ಮುಖ ಕಮಲವನ್ನು ಬೆಳಗುವಂಥ ಸೂರ್ಯ ಗಣೇಶ. ಹಾಗೆ ನೋಡಿ, ಎಷ್ಟು ಅಗಜಾನನ ಪದ್ಮಾರ್ಕ 6 ಪದಗಳಲ್ಲಿ ಒಂದು ಇಡೀ ಕಥೆಯನ್ನು, ತಾಯಿಯ ಮುಖವನ್ನು ಬೆಳಗುವಂಥ ಮಗು, ತಾಯಿ ಮಗು ಸಂಬಂಧ. ಯಾಕಂದರೆ ಗಣೇಶನಿಗೆ ವಿಶೇಷವಾದ ಶಕ್ತಿ ಇರೋದ್ರೆ ಯಾಕೆ ತಾಯಿಯಿಂದ ಹುಟ್ಟಿದವರು, ತಾಯಿಯ ಮೈ ಬೆವರಿಯಿಂದ ಹುಟ್ಟಿದವರು, ತಾಯಿ ಮತ್ತು ಮಗನ ಸಂಬಂಧ. ಅದಕ್ಕೋಸ್ಕರ ನಾವು ಗೌರಿ ಗಣೇಶ ಹಬ್ಬವನ್ನು ಜಾಸ್ತಿ ವಿಶೇಷವಾಗಿ ಆಚರಿಸ್ತೀವಿ. ಇಲ್ಲಿ ಬಂದಾಗ ಹಬ್ಬವನ್ನು ನನಗೆ ನೋಡಿ ಭಾಳ ಖುಷಿ ಆಯಿತು. ಯಾಕಂದರೆ ನಮಗೆಲ್ಲರಿಗೂ ಪರಂಪರೆಯ ಜೊತೆ ಒಂದು ಸಂಬಂಧ ಇದೆ. ಈ ಕನ್ನಡ ಭಾಷೆ ನಮ್ಮದಲ್ಲ, ನಾವು ಎಷ್ಟೋ ವರ್ಷಗಳಿಂದ 2000 ವರ್ಷಗಳಿಂದ ಆಡಿಕೊಂಡು ಬಂದದ್ದು. ಅಲ್ಲಿಂದ ಆ ಪರಂಪರೆಯ ಮೂಲಕ ನಾವು ಆ ಭಾಷೆಯ ಒಂದು ಕೊಂಡಿಯಾಗಿ ನಿಂತಿದ್ದೀವಿ. ಆ ಭಾಷೆ ನಮಗೆ ಹಲವು ಸಂಗತಿಗಳನ್ನು ಕೊಟ್ಟಿದೆ. ನನ್ನನ್ನು ಇಲ್ಲಿ ಕರೆಸಿರೋದೇ ಭಾಷೆ. ಎಷ್ಟೋ ಮಂದಿಯನ್ನು ಈ ದೇಶಕ್ಕೆ ಕರೆಸೋದು, ಅವರಿಗೆ ಸನ್ಮಾನಗಳನ್ನು ಕೊಡೋದು, ಗೌರವಗಳನ್ನು ಕೊಡೋದು, ಸಂಬಂಧಗಳನ್ನು ಬೆಸೆಯೋದು ಎಲ್ಲ ಭಾಷೆ. ಆದ್ದರಿಂದ ಆ ಪರಂಪರೆ ಹೆಂಗಿರುತ್ತೆ, ಈ ಮಕ್ಕಳಲ್ಲಿ ಬಂದು ಆ ಹಳೆಯ ಪರಂಪರೆಯ ಹಾಡುಗಳನ್ನು ಹಾಡಿದಾಗ ಅದು ಹೆಂಗೆ ಮುಂದುವರಿದು ಹೋಗುತ್ತೆ ಅಂತ. ಇವತ್ತು ನಮಗೆ ಸಂತೋಷ ಕೊಡುವುದಕ್ಕೆ ಐಹಿಕವಾದ ಸಂಗತಿಗಳು ಬಹಳ ಇದ್ದಾವೆ. ನಮಗೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ. ಆದರೆ ಈ ಥರ ಸಂದರ್ಭಗಳಲ್ಲಿ ಸೃಷ್ಟಿಯಾಗುವಂಥ ಸಂತೋಷ ಇದೆಯಲ್ಲ, ಅದು ದುಡ್ಡಿಲ್ಲದೆ ಬರುವಂಥದ್ದು. ಅದನ್ನು ಮಕ್ಕಳು ಇವತ್ತು ಇಲ್ಲಿ ಹಾಡಿದ್ದನ್ನು ಸುಮಾರು ಒಂದು 40 ವರ್ಷದಂತ ಜ್ಞಾಪಿಸ್ಕೋಬೋದು. ಒಂದು ದಿವಸ ಗಣೇಶೋತ್ಸವದಲ್ಲಿ ನಾನು ಹಾಡು ಹಾಡಿದ್ದೆ, ನೃತ್ಯ ಮಾಡಿದ್ದೆ, ರಾಷ್ಟ್ರಗೀತೆಯನ್ನು ಹಾಡಿದ್ದೆ, ಅಮೇರಿಕದ ರಾಷ್ಟ್ರಗೀತೆಯನ್ನು ಹಾಡಿದ್ದೆ, ಕನ್ನಡದ ಕುಲದೇವಿಯನ್ನು ನೆನಪಿಸಿಕೊಂಡಿದ್ದೆ. ಹೀಗೆ ಒಂದು ಪರಂಪರೆಯ ಮೂಲಕ ನಮಗೆ ದಕ್ಕುವಂಥ ಒಂದು ಕಲೆ, ಸಾಹಿತ್ಯ ಮತ್ತು ಸಂಗೀತದ ಒಂದು ಬದುಕು ಇದೆಯಲ್ಲ, ಅದು ಬಹಳ ಕಾಲ ಮನಸ್ಸಲ್ಲಿ ಉಳಿಯುತ್ತೆ. ಒಂದು ಚಿಕ್ಕಂದಲ್ಲಿ ತಿಂದಂಥ ಒಂದು ಆಹಾರದ ತಿಂಡಿಯ ರುಚಿ, ಅಥವಾ ಎಲ್ಲೋ ಒಂದು ಮೂಗಿಗೆ ಬಡಿದಂಥ ಹೂವಿನ ಘಮ, ಇದೆಲ್ಲ ನಮ್ಮಲ್ಲಿ ಉಳಿಯುವಂತೆ ಇದೇ ರೀತಿ ಪರಂಪರೆ, ಕಲೆ ಮತ್ತು ಸಾಹಿತ್ಯ ನಮ್ಮಲ್ಲಿ ಉಳಿಯುತ್ತೆ. ಅದನ್ನೆಲ್ಲ ಆರಾಧಿಸೋದಕ್ಕೆ ನೀವು ಗಣೇಶನನ್ನು ಮುಂದಿಟ್ಕೊಂಡು ಗಣೇಶೋತ್ಸವವನ್ನು ಆಚರಿಸಿ, ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಮಂದಿ ಸೇರಿಕೊಂಡು ಈ ಸಂಭ್ರಮವನ್ನು ಎಲ್ಲರಿಗೂ ಸಿಗೋ ಥರ ಮಾಡ್ತಾ ಇದ್ದೀರಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಬೃಂದಾವನ ಕನ್ನಡ ಕೂಟ ಮತ್ತು ಅದರ ಹೊಣೆಗಾರಿಕೆಯನ್ನು ಹೊತ್ತಿರುವಂಥ ಸಂಕಲ್ಪ ತಂಡ, ಈ ವರ್ಷ ಆ ತಂಡದವರು ನನ್ನನ್ನು ಕರೆಸಿ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಂಕಲ್ಪ ಅಂತ ಹೇಳೋದೇ ಭಾಳ ವಿಶೇಷವಾದ ಹೆಸರು. ನಮ್ಮಲ್ಲಿ ಸಂಕಲ್ಪ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ನಾವು ಅಂಥ ಒಂದು ವೀರ ಸಂಕಲ್ಪ ಅಂತಿದೆ, ಭಾವ ಸಂಕಲ್ಪ ಅಂತಿದೆ. ಹೀಗೆ ಸಂಕಲ್ಪವನ್ನು ಪ್ರತಿಯೊಂದು ಹಂತದಲ್ಲೂ ಮಾಡುವಂಥ ಒಂದು ವಿಶೇಷವಾದ ಪದ ಅದು. ಆ ಪದದ ಹೆಸರು ಇಟ್ಟುಕೊಂಡ ಸಂಕಲ್ಪ ತಂಡ ಮತ್ತು ಅದರೆಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ಇದನ್ನು ಆಗಿ ಮಾಡಿದ್ದೆ. ನಾನು ಅಲ್ಲಿ ಬಂದಾಗ ಎಲ್ಲರೂ ಸಂಭ್ರಮವನ್ನು ನೋಡ್ತಾ ಇದ್ದೆ ಹೊರಗಡೆ. ನಾನೇ ಎಲ್ಲರಿಗಿಂತ ಮೊದಲು ಬಂದಿದ್ದೆ. ನಾನು ಸತ್ಯ ಇಲ್ಲಿ ಬಂದು ನೋಡ್ತಿದ್ದಾಗ ಭಾಳ ಸಂತೋಷ ಆಗ್ತಾಯಿತ್ತು. ಅಂದರೆ ಯಾವ ಊರಿಗೆ ಹೋದರೂ ನಮ್ಮ ಭಾಷೆ ಬಿಡೋದಿಲ್ಲ, ನಮ್ಮ ಒಂದು ಒಡನಾಟಗಳು ಬಿಡೋದಿಲ್ಲ, ನಮ್ಮ ಮಾತು ಕಿವಿಗೆ ಬೀಳೋದು
ತಪ್ಪೋದಿಲ್ಲ ಅಂತ ಹೇಳಿದ್ರೆ ಇವತ್ತು ಭಾಳ ಖುಷಿಯ ಸಂಗತಿ. ಒಂದು ವಿಚಾರವನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾಕಂದ್ರೆ ನೀವೆಲ್ಲ ನಿಮ್ಮ ಮಕ್ಕಳ ಹಾಡು ಮತ್ತು ನೃತ್ಯಗಳನ್ನು ಮತ್ತು ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ಕೇಳಲಿಕ್ಕೆ ಬಂದಿದ್ದೀರಿ. ಒಂದನ್ನು ಹೇಗೆ ನಮ್ಮ ಪುರಾಣಗಳು ನಮ್ಮನ್ನು ಪ್ರಭಾವಿಸಿವೆ ಅಂತ ಇವತ್ತು ನೂರಾರು ಕಥೆಗಳನ್ನು ಕೇಳ್ಬೋದು, ನೂರಾರು ಸಂಗತಿಗಳನ್ನು ಕೇಳ್ಬೋದು. ಆದರೆ ಮಹಾಭಾರತದಲ್ಲಿ ಬರುವಂಥ ಎಲ್ಲ ಪಾತ್ರಗಳು, ರಾಮಾಯಣದಲ್ಲಿ ಬರುವಂಥ ಎಲ್ಲ ಸತ್ಯಗಳು ನಮಗೆ ಮತ್ತೆ ಮತ್ತೆ ಅರಿವಾಗ್ತಾ ಇರ್ತವೆ. ಇವತ್ತು ನಾವು ಜಗತ್ತಲ್ಲಿ ಒಬ್ಬ ಮಗ ತಂದೆಯನ್ನು ಇಷ್ಟಪಡದೇ ಇದ್ದರೆ ಅಥವಾ ಒಬ್ಬ ಮಗ ತಂದೆಯನ್ನು ಬಹಳ ಇಷ್ಟಪಡ್ತಾ ಇದ್ದರೆ ಎರಡೂ ಸಿಗುತ್ತೆ ನಮ್ಗೆ. ರಾಮಾಯಣದಲ್ಲಿ ಪಿತೃವಾಕ್ಯ ಪರಿಪಾಲಕರಾದ ಶ್ರೀರಾಮ ಇದ್ದಾನೆ. ನಮಗೆ ಇನ್ನೊಂದು ಪುರಾಣದಲ್ಲಿ ಪ್ರಹ್ಲಾದ ಸಿಗ್ತಾನೆ. ಅವನ ತಂದೆಯ ಮಾತನ್ನು ಕೇಳಲ್ಲ. ತಂದೆಯ ಮಾತನ್ನು ಪಾಲಿಸುವುದು ಕೂಡ ಬಹಳ ಮುಖ್ಯ, ತಂದೆಯ ಮಾತನ್ನು ಕೇಳದಿರುವುದು ಕೂಡ ಬಹಳ ಮುಖ್ಯ. ಎರಡನ್ನೂ ಹೇಳುತ್ತೆ. ಅಂದರೆ ಸಂದರ್ಭವನ್ನು ನೀನು ಸೃಷ್ಟಿ ಮಾಡಿಕೊ, ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು ಅಂತ ಹೇಳಿ ನಿನಗೆ ಬಿಟ್ಟಿದ್ದು. ಆದರೆ ಅಂಥ ಸಾಂದರ್ಭಿಕ ಸತ್ಯಗಳನ್ನು ನಮಗೆ ಹೇಳ್ತಾ ನಮ್ಮನ್ನು ಮುನ್ನಡೆಸುತ್ತಿರುವಂಥ ರಾಮಾಯಣ, ಮಹಾಭಾರತ ಮತ್ತು ನಮ್ಮೆಲ್ಲ ಪುರಾಣಗಳು, ಮಿತ್, ಮೈಥಾಲಜಿ, ಇದು ನಮ್ಮನ್ನು ಇವತ್ತು ಮುನ್ನಡೆಸುತ್ತಿರುವಂಥ ಶಕ್ತಿ. ಆ ಮೈಥಾಲಜಿ ಇವತ್ತು ವಿಶ್ವಾದ್ಯಂತ ಹಬ್ಕೊಂಡಿದೆ. ನೀವು ಯಾವುದೇ ಒಂದು ವೆಬ್ ಸೀರೀಸ್ ನೋಡ್ತಾ ಇದ್ರು, ಯಾವುದೇ ಒಂದು ಸಿನಿಮಾ ನೋಡ್ತಾ ಇದ್ರು, ಅದು ಮೂಲದಲ್ಲಿ ಇರುವಂಥದ್ದು ಭಾರತೀಯ ಪುರಾಣಗಳಲ್ಲಿ ಬರುವಂಥ ಸತ್ಯಗಳು. ಆದ್ದರಿಂದ ಈ ಗಣೇಶನ ಆಚರಣೆ ಅಥವಾ ಈ ಗಣೇಶೋತ್ಸವದ ಸಂದರ್ಭದಲ್ಲಿ ನೀವು ಸೇರಿ ಮಾಡ್ತಿರುವಂಥ ಎಲ್ಲ ಕೆಲಸಗಳು ಇದರ ಮುಂದುವರಿಕೆ ಒಂದು ರೀತಿಯಲ್ಲಿ ಆಗಿವೆ. ಆ ಮುಂದುವರಿಕೆಯ ಮೂಲಕ ನೀವು ಸಂತೋಷವನ್ನು ಕಾಣ್ತೀರಿ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಒಂದು ಆಯ್ದ ಒಂದು 40-50 ಮಂದಿಯ ಜೊತೆ ಕನ್ನಡ ಸಾಹಿತ್ಯದ ಬಗ್ಗೆ ಮಾತಾಡ್ತಿದ್ದೆ. ಅಲ್ಲಿ ಬಂದ ವಿಚಾರಗಳು, ಅಲ್ಲಿ ಬಂದ ಪ್ರಶ್ನೆಗಳನ್ನು ನೋಡಿದಾಗ ಹೇಗೆ ನಮ್ಮ ಸಾಹಿತ್ಯಕ್ಕೆ ಸಂಚಕಾರ ಇಲ್ಲ, ಹೇಗೆ ನಮ್ಮ ಭಾಷೆಗೆ ಸಾವಿಲ್ಲ ಅಂತ ಹೇಳೋದಾಯಿತು. ಯಾಕಂದರೆ ಓದ್ಕೊಂಡು ಬಂದವರಿದ್ದರು, ಅಲ್ಲಿಂದ ಇಲ್ಲಿಂದರಿಗೆ ಓದ್ಕೊಂಡು ಬರೋರು, ಈಗಲೂ ಓದ್ತಾ ಇರುವವರು, ಇನ್ನೂ ಪುಸ್ತಕಗಳು ಬೇಕು ಅಂತ ಹೇಳುವವರು, ಈ ಥರದ ಒಂದು ಕ್ರೀಮ್ ಆಫ್ ಪೀಪಲ್ ಈ ಜಗತ್ತಲ್ಲಿದ್ದಾರೆ. ಎಲ್ಲ ಕಡೆಯೂ ಇದ್ದಾರೆ, ಎಲ್ಲ ಕಡೆಯೂ ವಿಸರಿಸಿದ್ದಾರೆ. ಇವತ್ತು ಇಂಟರ್ನೆಟ್ ಬಂದಿರೋದ್ರಿಂದ ಎಲ್ಲರೂ ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಬಂದು ಕನ್ನಡ ಹಾಳಾಯಿತು ಅಂತ. ಬಟ್ ಸೋಷಿಯಲ್ ಮೀಡಿಯಾ ಒಂದು ಕನ್ನಡಕ್ಕೆ ಟೆಕ್ನಾಲಜಿ ಕೊಟ್ಟಷ್ಟು ಕೊಡುಗೆಯನ್ನು ಯಾರೂ ಕೊಡಲಿಲ್ಲ. ಯಾಕಂದರೆ ಇವತ್ತು ನಮ್ಮ ಊರಲ್ಲಿರುವಂಥ ನನ್ನ ದೊಡ್ಡಮ್ಮ ಒಬ್ಬರಿದೆ ಊರಲ್ಲಿ, ಅವರಿಗೆ ಕನ್ನಡ ಬರೆಯೋಕ್ಕೆ ಬರ್ತಿರಲಿಲ್ಲ, ಓದೋಕ್ಕೆ ಬರ್ತಾ ಇರಲಿಲ್ಲ. ಅವರು ಇವತ್ತು ಮೊಬೈಲ್ ಮೂಲಕ ಮಾತನ್ನು ರೆಕಾರ್ಡ್ ಮಾಡಿ ಕಳಿಸ್ತಾರೆ, ನಿಧಾನವಾಗಿ ಓದಲಿಕ್ಕೆ ಕಲ್ತಿದ್ದಾರೆ. ಅಂದರೆ ಕನ್ನಡದ ಬಳಕೆ ಬೇರೆ ಬೇರೆ ರೀತಿಯಲ್ಲಿ ಹೆಚ್ಚಾಗ್ತಿದೆ. ಮೊದಲು ನನ್ನ ಲೇಖನ ಅವರಿಗೆ ಓದೋಕ್ಕೆ ಸಿಗ್ತಾ ಇರಲಿಲ್ಲ, ಇವತ್ತು ಅದು ಒಂದು ವಾಟ್ಸಪ್ ಮೂಲಕ ಎಷ್ಟೋ ಮಂದಿ ಅಂತ ಇರ್ತದೆ. ಕನ್ನಡದ ಅದ್ಭುತ ಸಾಹಿತ್ಯಗಳು ಸಿಗ್ತವೆ. ಹಾಗಾಗಿ ಕನ್ನಡ ಮತ್ತು ಟೆಕ್ನಾಲಜಿ, ಕನ್ನಡ ಮತ್ತು ತಂತ್ರಜ್ಞಾನ ಮತ್ತು ವಿಜ್ಞಾನ ಸೇರಿ ಒಂದು ಭಾಷೆಯನ್ನು ಬೆಳೆಸೋದಕ್ಕೆ ನೆರವಾಗುತ್ತೆ. ಹೀಗಾಗಿ ವಿಜ್ಞಾನವೋ ಭಾಷೆಯೋ ಅಂತ ಹೇಳಿದಾಗ ನಾನು ಅವೆರಡರ ಸಂಗಮ ಅಂತ ಕರಿತೀನಿ. ಆ ಸಂಗಮ ಸ್ಥಾನದಲ್ಲಿ ನೀವು ನಿಂತಿದ್ದೀರಿ, ಅದನ್ನು ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಇಲ್ಲಿ ಕರೆಸಿದ್ದಕ್ಕೆ, ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ವಿಶೇಷವಾದ ಧನ್ಯವಾದಗಳನ್ನು ಹೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ.